ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೋಡಿ, ಬಾಂಬೆ ಸ್ಟೈಲ್ ಚಟ್ನಿ ಮಾಡಿದ್ದೀನಿ, ಸಕ್ಕತ್ತಾಗಿದೆ. ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಕೂಡಲೇ ನಾವು ಅದಕ್ಕೆ ಸ್ವಲ್ಪ ಉದ್ದಿನಕಾಳು ಹಾಕ್ಕೊಳ್ಳೋಣ. ಉದ್ದಿನಕಾಳು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಉದ್ದಿನಕಾಳು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೋಡಿ ಫ್ರೈ ಆಗ್ತಾಯಿದೆ. ಇದೆಲ್ಲ ಫ್ರೈ ಆಗಿದ ತಕ್ಷಣ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಇದು ಸಹ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆಗಿದ ತಕ್ಷಣ ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ, 2 ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿರುತ್ತೆ ಬಾಂಬೆ ಸ್ಟೈಲ್ ಚಟ್ನಿ, ಬೇಗ ಆಗುತ್ತೆ, ಒಂದು 10 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ. ನೋಡಿ, ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿ ಮೆತ್ತಗಾಗಬೇಕು ಟೊಮೊಟೊ. ಇದೆಲ್ಲ ಮೆತ್ತಗಾಗಿದ ತಕ್ಷಣ ನಾವೇನು ಮಾಡೋಣ ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಇದಕ್ಕೆ ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಗ್ರೇವಿ ಬೇಕೋ, ಆ ಗ್ರೇವಿ ಚಟ್ನಿ ಬೇಕೋ ಆ ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಾನು ಒಂದು ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ, 1.5 ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ನಾನು ಈಗಲೇ. ಒಂದು 5 ನಿಮಿಷ ಆದಮೇಲೆ ನೋಡಿ, ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದ್ದಿರೋದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ನಾನು ಮಿಕ್ಸ್ ಮಾಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಕಲಿಸ್ಬಿಟ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಸಾಕು ನಾನು ಹಾಕಿರೋ 1 ಲೋಟ ನೀರಿಗೆ. ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದ್ದೆ. ಕುದಿದ ತಕ್ಷಣ ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗ ಇದು ಇಡ್ಲಿ ದೋಸೆಗೆಲ್ಲ ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ನೋಡಿ ಏನು ಸಖತ್ತಾಗಿದೆ. ಲಾಸ್ಟಲ್ಲಿ ಸಾಲ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಖಾರ ಬೇಕಾದರೆ ನಿಮಗೆ ಖಾರದ ಪುಡಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ದಿಢೀರಂತ ಏನು ಮಾಡಬೇಕು, ತರಕಾರಿ ಏನು ಇಲ್ದಿರಿದ್ದಾಗ ಈ ಥರ ರೆಸಿಪಿ ಮಾಡ್ಕೊಳ್ಳಿ, ಸಖತ್ತಾಗಿ